ಹಾಯ್ ಸ್ಟೂಡೆಂಟ್ಸ್, ಇಲ್ಲಿ ನೋಡ್ತಾ ಇದ್ದೀರಾ ಈ ನೋಟಿಫಿಕೇಶನ್ ಬಂದ್ಬಿಟ್ಟು ಕೋರ್ಟ್ ಅಲ್ಲಿ ಆಗ್ದಿರೋದು. ಸೊ ನಿಮಗೆ ಯಾರಾದರೂ SSLC ಮೇಲೆ ಅಥವಾ PUC ಮೇಲೆ ಏನಾದ್ರು ಜಾಬ್ ತಗೋತೀನಿ ಅಂದ್ರೆ ವಿತೌಟ್ ಎಕ್ಸಾಮು, ಈಗಲೇ ಹೇಳ್ತಾ ಇದ್ದೀನಿ, ವಿತೌಟ್ ಎನಿ ಎಂಟ್ರೆನ್ಸ್ ಎಕ್ಸಾಮು ಯಾರಿಗೆ ಗೌರ್ಮೆಂಟ್ ಜಾಬ್ ತಗೋಬೇಕಂತ ಇರುತ್ತಲ್ಲ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. SSLC PUC ಆಲ್ಮೋಸ್ಟ್ SSLC ಮೇಲೆ ಜಾಸ್ತಿ ಇದಾವೆ, PUC ಮೇಲೆ ಸ್ವಲ್ಪ ಕಡಿಮೆ ಇದಾವೆ. ಶೀಘ್ರ ಲಿಪಿಗಾರ ಅಂತ ಹೌದಾ, ಸ್ಟೆನೋಗ್ರಾಫರ್ ಅಂತ ಪೋಸ್ಟ್ ಇರುತ್ತಲ್ಲ ಅದಕ್ಕೆ ನೀವು PUC ಆಗಿರಬೇಕು. ಅದು ಏನಿದೆ ಡೀಟೇಲ್ ಆಗಿ ನೋಡೋಣ. ಪ್ರೊಸೆಸ್ ಸರ್ವರು ಆ್ಯಂಡ್ PUನು ಇವಕ್ಕೆಲ್ಲ ಏನಿದೆ, ಪ್ರೊಸೆಸ್ ಸರ್ವರ್ ಇಸ್ ದ ಬೆಸ್ಟ್ ಜಾಬ್ ಅಂತ ಹೇಳ್ಬೋದು. ಬೇಕಾದ್ರೆ ನೀವು ಯಾರು ಗೊತ್ತಿದ್ರೆ ಕೋರ್ಟಲ್ಲಿ ಯಾರಾದ್ರು ಗೊತ್ತಿದ್ರೆ ಅವ್ರಿಗೆ ಕೇಳಿ ನೋಡಿ. ಸೊ ಪ್ರತಿಯೊಂದು ಅಷ್ಟು ಕೋರ್ಟು, ತುಂಬಾ ಕೋರ್ಟ್, ಒಂದು 7 ಕೋರ್ಟ್ ಕಾಲ್ ಮಾಡಿದರೆ ಪ್ರತಿಯೊಂದು ಕೋರ್ಟ್ ವಿಡಿಯೋನು ನಾನೀಗ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಮಾಡಿ ಹಾಕಿದ್ದೀನಿ, ಬೇಕಾದ್ರೆ ನೀವು ಹೋಗ್ಬೇಕಾದ್ರೆ ವಾಚ್ ಮಾಡಿ. ಸೊ ನೋಡೋಣ ಬನ್ನಿ. ಚಾಮರಾಜನಗರ ಕೋರ್ಟು ಯಾವ್ದಪ್ಪ ಅಂದ್ರೆ ಶೀಘ್ರ ಲಿಪಿಗಾರ 3 ಹೌದಾ. ಸೊ ಗ್ರೇಡ್ 3 ಜಾಬು. ಸೊ ಇದು ಗ್ರೇಡ್ 3 ಜಾಬ್ ಅಂತ ಕರೀತಾರೆ, ಶೀಘ್ರ ಲಿಪಿಗಾರರ ಅಂತ ಅದಕ್ಕೆ ಆ ಪೋಸ್ಟ್ಗೆ ಹೌದಾ. ಸೊ ನಿಮಗೆ ಬಂದ್ಬಿಟ್ಟು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕು. ಈ ಅರ್ಜಿ ನೀವು ಬೇಕಾದ್ರೆ ಲಿಂಕ್ ಬೇಕಾದ್ರೆ ನಾನು ನೋಟಿಫಿಕೇಶನ್ ಬೇಕಾದ್ರೆ ನಾನು ಗ್ರೂಪಲ್ಲಿ ಕೂಡ ಹಾಕಿರ್ತೀನಿ, ಇಲ್ಲಾಂದ್ರೆ ಇದು ಡೈರೆಕ್ಟ್ ಲಿಂಕ್ ಬೇಕಾದ್ರೆ ಹೇಳಿ ನಾನು ನಿಮಗೆ ಶೇರ್ ಮಾಡ್ತೀನಿ ಅಪ್ಲೈ ಮಾಡಲಿಕ್ಕೆ. ನೀವು ನಂಗೆ ಪರ್ಸನಲ್ ಮೆಸೇಜ್ ಮಾಡಿದ್ರೆ ಸಾಕು, ನಾನು ನಿಮಗೆ ಶೇರ್ ಮಾಡ್ತೀನಿ. ಯಾರು ನಿಮ್ಮ ಫ್ರೆಂಡ್ ಏನಾದ್ರು ಬೇಕಪ್ಪ ಅಂದ್ರೆ ಎರಡು ಗ್ರೂಪ್ ಲಿಂಕ್ ಇದೆ, ಬೇಕಾದ್ರೆ ನೀವು ಅಲ್ಲಿ ಹೋಗಿ ಜಾಯ್ನ್ ಆದರೆ ಗ್ರೂಪಲ್ಲಿ ಕೂಡ ಈ ಲಿಂಕ್ ನಿಮಗೆ ಸಿಗುತ್ತೆ. ಲಿಂಕ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಫುಲ್ ಡೀಟೇಲ್ನ ಸಿಗುತ್ತೆ ಹೌದಾ. ಡೇಟ್ ಬಂದ್ಬಿಟ್ಟು ನಿಮಗೆ 27/7/2026 ಓಪನ್ ಆಗಿ 29/8/2026 ವರೆಗೂ ಲಾಸ್ಟ್ ಟೈಮ್ ಇರುತ್ತೆ ಅಪ್ಲೈ ಮಾಡಲಿಕ್ಕೆ. ಇಲ್ಲಿ ತನಕ ನೀವು ಅಪ್ಲೈ ಮಾಡ್ಕೋಬೋದು. ಅಪ್ ಟು 11:59 ವರೆಗೂ ಅರ್ಜಿಯನ್ನು ಸಲ್ಲಿಸ್ಬೋದು, 27/8/2026 ವರೆಗೆ ಹೌದಾ. ಶುಲ್ಕ ಪಾವತಿಗೆ 1 ಡೇ ಎಕ್ಸ್ಟ್ರಾ ಟೈಮ್ ಇರುತ್ತೆ. ಮತ್ತೆ ಅಭ್ಯರ್ಥಿಗಳು ಅರ್ಜಿಯನ್ನು ತಮ್ಮ ಚಾಲ್ತಿಯಲ್ಲಿರುವ ದೂರವಾಣಿ ಸಂಖ್ಯೆ, ಇಮೇಲ್ ವಿಳಾಸವನ್ನು ಕಡ್ಡಾಯವಾಗಿ ನಮೂದಿಸಬೇಕು ಹೌದಾ. ಸೊ ಇಮೇಲ್ ID ಮತ್ತು ಮೊಬೈಲ್ ನಂಬರು ಕಂಪಲ್ಸರಿ ಹಾಕಲೇಬೇಕು ಹೌದಾ. ಆನ್ಲೈನ್ ಹೊರತುಪಡಿಸಿ ಖುದ್ದಾಗಿ ಅಥವಾ ಅಂಚೆ ಮೂಲಕ ಇನ್ಯಾವುದೇ ರೀತಿಯಲ್ಲಿ ಸಲ್ಲಿಸುವ ಅರ್ಜಿಗಳನ್ನು ಪರಿಗಣಿಸುವುದಿಲ್ಲ. ನೀವು ಆನ್ಲೈನ್ ಮಾತ್ರ ಅಪ್ಲೈ ಮಾಡಬೇಕು. ನೀವು ಡೈರೆಕ್ಟ್ ಹೋಗಿ ಅಂಚೆ ಪೋಸ್ಟ್ ಮುಖಾಂತರ ಕಳಿಸೋದು ಅಥವಾ ಯಾವುದೇ ಬೇರೆ ಪ್ರೊಸೆಸ್ ಅಲ್ಲಿ ಹೋಗಿ ನೀವು ಏನಾದ್ರು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರೆ ಯಾವುದನ್ನು ಕನ್ಸಿಡರ್ ಮಾಡಲ್ಲ. ಓನ್ಲಿ ಆನ್ಲೈನ್ ಮುಖಾಂತರ ಸಬ್ಮಿಟ್ ಮಾಡಿದ್ರೆ ಮಾತ್ರ ಮಾಡಿದ್ರೆ. ಮತ್ತು ಇನ್ನೊಂದು ಏನಿದು, ಚಾಮರಾಜನಗರದಲ್ಲಿ ಕೋರ್ಟಲ್ಲಿ ಶೀಘ್ರ ಲಿಪಿಗಾರ ಪ್ರೊಸೆಸ್ ಸರ್ವರ್ ಕೂಡ ಪೋಸ್ಟ್ ಇದಾವೆ. ಸೊ ವೇಟ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ ಶೀಘ್ರ ಲಿಪಿಗಾರ ಇಲ್ಲಿ ಹಿಂಬಾಕಿ 2 ಪೋಸ್ಟ್ ಅಂತ ತಿಳ್ಕೊಬೇಡಿ, ಇನ್ನೂ ಇದಾವೆ, ವೇಟ್ ಮಾಡಿ. ಸೊ 2 ಪೋಸ್ಟ್ ವಿಡಿಯೋ ನೋಡ್ಬೇಕು ಅನ್ನೋಕೆ ಹೋಗ್ಬೇಡಿ. ಸೊ ತುಂಬಾ ಪೋಸ್ಟ್ ಇದಾವೆ. ಸೊ ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ 44,000 to 425 to 83,790 ತನಕ ಸ್ಯಾಲ್ರಿ ಸಿಗುತ್ತೆ. ಒಳ್ಳೆ ಸ್ಯಾಲ್ರಿ ಅಂತ ಹೇಳ್ಬೋದು. ಅಂಡ್ ಜಾಬ್ ಕೂಡ ಒಳ್ಳೇದು ಹೌದಾ. ಸೊ ಸ್ಟೆನೋಗ್ರಾಫರ್ ಪೋಸ್ಟ್ ಬೇಕಾದ್ರೆ ಕೇಳಿ ನೋಡಿ. ಪ್ರೊಸೆಸ್ ಸರ್ವರ್ ಸ್ಟೆನೋಗ್ರಾಫರ್ ಪೋಸ್ಟ್ ಒಳ್ಳೆ ಜಾಬ್ ಅಂತಾನೆ ಹೇಳ್ಬೋದು. ಇಲ್ಲಿ ನಿಮಗೆ SC ಪರಿಶಿಷ್ಟ ಜಾತಿ ಅಂಗವಿಕಲ ಆಗಿದ್ರೆ ಅಥವಾ ಇಲ್ಲಿ ಅಂಗವಿಕಲ ಆಗಿದ್ರೆ ಅವರಿಗೆ ಒಂದೊಂದು ಸೀಟು ಹಿಂಬಾಕಿದಾವೆ, ಆಲ್ರೆಡಿ ಹಿಂದ್ಗಡೆ ಇರುವಂತ ಪೋಸ್ಟು. ಸೊ ಇವು ಒಂದು ಒಳ್ಳೆ ಅವಕಾಶ. ಯಾರಾದ್ರೂ ಹ್ಯಾಂಡಿಕ್ಯಾಪ್ಟ್ ಆಗಿ SC ST ಇದ್ರೆ ಅವ್ರಿಗೆ 100% ಜಾಬ್ ಹಾಗೆ ಆಗುತ್ತೆ, ಯಾಕಂದ್ರೆ ಅಪ್ಲೈ ಮಾಡೋರೆ ಕಮ್ಮಿ ಇರ್ತಾರೆ. ನೆಕ್ಸ್ಟ್ ಶೈಕ್ಷಣಿಕ ವಿದ್ಯಾರ್ಹತೆ, ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ದ್ವಿತೀಯ PUC ಆಗಿರ್ಬೇಕು. ಅದಕ್ಕೆ ಯಾವುದೇ ತರಹದ ಅದ್ರ ಜೊತೆಗೆ ತತ್ಸಮವಾದ ಯಾವುದೇ 3 ವರ್ಷದ ಡಿಪ್ಲೊಮಾ ಕೋರ್ಸ್ ಕೂಡ ಅಥವಾ ತತ್ಸಮ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರ್ತಕ್ಕದ್ದು. ಡಿಪ್ಲೊಮಾ ಕೋರ್ಸ್ ಕೂಡ 3 years ಏನಾದ್ರು ಮಾಡಿದ್ರೆ ಅವರು ಕೂಡ ಎಲಿಜಿಬಲ್ ಆಗಿರ್ತಾರೆ, ಅಥವಾ PUC ಆದ್ರೂ ಕೂಡ ಎಲಿಜಿಬಲ್ ಇರ್ತಾರೆ, ಅಪ್ಲೈ ಮಾಡ್ಕೋಬಹುದು. ಅಥವಾ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ವತಿಯಿಂದ ನಡೆಸಿರುವ ಹಿರಿಯ ದರ್ಜೆ ಸೀನಿಯರ್ ಗ್ರೇಡ್ ಕನ್ನಡ ಮತ್ತು ಆಂಗ್ಲ ಭಾಷೆಯ ಬೆರಳಚ್ಚು ಅಥವಾ ಶೀಘ್ರ ಲಿಪಿ ವಿಷಯದಲ್ಲಿ ತೆರೆಗಡೆ ಹೊಂದಿರಬೇಕು ಹೌದಾ. ಸೊ ಇದ್ರ ಎಕ್ಸಾಮ್ ಕೂಡ ಪಾಸ್ ಆಗಿದ್ರು ಕೂಡ ಅವರು ಕೂಡ ಅಪ್ಲೈ ಮಾಡ್ಕೋಬಹುದು. ಅಥವಾ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಂಡ್ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಉತ್ತೀರ್ಣರಾಗಿರ್ತಕ್ಕದ್ದು ಮತ್ತು ಅದರಲ್ಲಿ ಕನ್ನಡ ಮತ್ತು ಆಂಗ್ಲ ಭಾಷೆ ಯಾವುದಾದ್ರೂ ಒಂದು ಭಾಷೆಯಲ್ಲಿ ಶೀಘ್ರ ಲಿಪಿಗಾರ ಪರೀಕ್ಷೆಯನ್ನು ಪಾಸ್ ಆಗಿರ್ಬೇಕು ಸೀನಿಯರ್ ಗ್ರೇಡ್ ಅಲ್ಲಿ ಹೌದಾ. ಸೊ ಏನೋ ಫಸ್ಟ್ ಟೈಮ್ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೇಮಕಾತಿ ಅರ್ಹತಾ ಪರೀಕ್ಷೆಗಳಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳನ್ನು ಮತ್ತು 1 ನಿಮಿಷಕ್ಕೆ 120 ಪದಗಳ ದರದಲ್ಲಿ 5 ನಿಮಿಷಗಳಲ್ಲಿ ಮುಕ್ತ ಲೇಖನವನ್ನು ತೆಗೆದುಕೊಂಡು 45 ನಿಮಿಷಗಳಲ್ಲಿ ಕಂಪ್ಯೂಟರ್ನಲ್ಲಿ ಅನುಲಿಪಿ ಮಾಡುವ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಗಣನೀಯವಾಗಿ ಅಂಕಗಳನ್ನು ಆಧಾರದ ಮೇಲೆ 1:5 ಅನುಪಾತದಲ್ಲಿ ಸಂದರ್ಶನಕ್ಕೆ ನಡೆಸಲಾಗುವುದು ಹೌದಾ. ಸೊ ಈಗ ನೀವು 10 ಪೋಸ್ಟ್ ಇದಾವೆ ಅಂದ್ರೆ ಅದನ್ನ 5 ಅಂದ್ರೆ 100 ಪೀಪಲ್ಸ್ನ ನಿಮ್ಗೆ ಕರೀತಾರೆ, 100 ಸ್ಟೂಡೆಂಟ್ಸ್ನ ನಿಮಗೆ ಅಲ್ಲಿ ಇಂಟರ್ವ್ಯೂ ಕರೀತಾರೆ. ಅದರಲ್ಲಿ ನಿಮ್ಗೆ ಬಂದ್ಬಿಟ್ಟು ಈ ಎಕ್ಸಾಮ್ ಕ್ವಾಲಿಫೈ ಆಗಬೇಕು. ಅದರಲ್ಲಿ ಕ್ವಾಲಿಫೈ ಆದ್ಮೇಲೆ ನಿಮಗೆ ಗರಿಷ್ಠ ಅಂಕಗಳು 100 ಮತ್ತು ಪರೀಕ್ಷೆಯಲ್ಲಿ 50 ಗಳಿಸಬೇಕು ಹೌದಾ.
ಸೊ ಇದ್ರಲ್ಲಿ ನಡೆಸಿರ್ತಾರಲ್ಲ ಅವ್ರ ಎಕ್ಸಾಮ್ ನಡೆಸಿದಾಗ ಸೊ ಅವಾಗ ಅಲ್ಲಿ ನಿಮಗೆ ಮಾರ್ಕ್ಸ್ ತಗೊಂಡು ಪಾಸ್ ಆಗಬೇಕು, ಅವ್ರಿಗೆ ಮಾತ್ರ ಎಲಿಜಿಬಲ್, ಇಲ್ಲಾಂದ್ರೆ ಎಲಿಜಿಬಲ್. ಇದು ಮಾತ್ರ ಇದಕ್ಕೆ ಮಾತ್ರ ಎಕ್ಸಾಮ್ ಇದೆ. ಯಾವುದಕ್ಕೆ? ಸ್ಟೆನೋಗ್ರಾಫರ್ ಅಥವಾ ಶೀಘ್ರ ಲಿಪಿಗಾರ, ಇದಕ್ಕೆ ಮಾತ್ರ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಅಂದ್ರೆ ಎಕ್ಸಾಮ್ ಅಲ್ಲ, ಟೈಪಿಂಗ್ ಟೆಸ್ಟ್, ನೀವು ಸ್ಪೀಡ್ ಚೆಕ್ ಮಾಡ್ಲಿಕ್ಕೆ. ಹೌದಾ? ಸೊ ನಿಮ್ದಲ್ಲಿ ಕೋರ್ಟಲ್ಲಿ ಟೈಪಿಂಗ್ ವರ್ಕ್ ಇರುತ್ತಲ್ಲ, ಅದಕ್ಕೆ ಸ್ಪೀಡ್ ವರ್ಕರ್ ಇದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋದಷ್ಟೇ. ಸೊ ಒಂದು ಒಳ್ಳೆ ಅವಕಾಶ ಯಾರಾದ್ರೂ ಸ್ಟೆನೋಗ್ರಾಫರ್ ಕೋರ್ಸ್ ಮುಗಿದಿದ್ರೆ. ಅದೇ ಸೇಮ್ ಪ್ರೊಸೆಸ್ ಮೇಲೆ ತಿಳಿಸಿರುವ ಹುದ್ದೆಗಳು 5 ಅಂಕಗಳಿಗೆ ಸಂದರ್ಶನ ನೀಡಬಹುದು. ಇದರಲ್ಲಿ ನಿಮಗೆ 5 ಮಾರ್ಕ್ಸ್ ಇಂಟರ್ವ್ಯೂಗೆ ಇರುತ್ತೆ ಅಡಿಷನಲ್. ಅದಾದ್ಮೇಲೆ ಹೌದಾ, ವಯೋಮಿತಿ ಅಂತ ಬಂದ್ರೆ ಪ್ರವರ್ಗ 2A 2B 3A 3B ಬಂದ್ಬಿಟ್ಟು 38+5 ಇಯರ್ಸ್ ಇರುತ್ತೆ. ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 40+5 ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಸೊ ಇದೆಲ್ಲ ನಿಮಗೆ ಫೋಟೋ ಯಾವ ಥರ ಇರಬೇಕು ಅದೆಲ್ಲ ಇದೆ. ನಿಮಗೆ ಎಕ್ಸಾಮ್ ಫೀಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲರಿಗೂ 2A 2B 3A 3B ಅವರಿಗೆ 200 ರೂಪೀಸ್ ಇದೆ. ಅಕಸ್ಮಾತ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇರುತ್ತದೆ. ಹೌದಾ? ಸೊ ಇವರಿಗೆ ಯಾವುದೇ ಅಮೌಂಟ್ ಇರಲ್ಲ. ಸೊ ನೆಕ್ಸ್ಟ್ ಇದು ನೀವು ಫೋಟೋ ಅಪ್ಲೋಡ್ ಮಾಡೋದೆಲ್ಲ ನೀಟಾಗಿ ಅಪ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಯಾವ್ದು ಇದರಲ್ಲೇ ಯಾವುದಿದೆ ಅಂತ ನೋಡೋಣ, ವೇಟ್ ಮಾಡಿ. ಸೊ ಇದು ಓನ್ಲಿ ಫಾರ್ ಶೀಘ್ರ ಲಿಪಿಗಾರ. ಹೌದಾ? ಸ್ಟೆನೋಗ್ರಾಫರ್ ಪೋಸ್ಟ್ಗೆ. ಮತ್ತೆ ಸೊ ಅದೇ ಸೇಮ್ ಪೋಸ್ಟ್ ಮತ್ತೆ ಇಲ್ಲಿ 6 ಪೋಸ್ಟ್ ಕರೆದಿದ್ದಾನೆ, ಅದೇ ಚಾಮರಾಜನಗರ ಕೋರ್ಟಲ್ಲಿನೇ. ಹೌದಾ? ಸೊ ಇಲ್ಲಿ ಅದೇ ಸೇಮ್ ಪೋಸ್ಟ್ ಯಾವ್ದಪ್ಪ ಅಂದ್ರೆ ಸ್ಟೆನೋಗ್ರಾಫರ್ ಪೋಸ್ಟ್ಗೆ 6 ಪೋಸ್ಟ್ ಇದಾವೆ. ಸೊ ಸಾಮಾನ್ಯ ವರ್ಗ ಇದ್ದಾರೆ, ಅದರಲ್ಲಿ ನಿಮಗೆ 1 ಹಿಂಬಾಕಿ ಇದೆ. ಅಲ್ಲಿ ನಿಂತು SC ST ಅವ್ರಿಗೆ ಹಿಂಬಾಕಿ ಇತ್ತು 2 ಪೋಸ್ಟು. ಇಲ್ಲಿ ಬಂದ್ಬಿಟ್ಟು ನಿಮಗೆ ಸಾಮಾನ್ಯ ವರ್ಗದವ್ರಿಗೆ ಮಾಜಿ ಸೈನಿಕ ಇದ್ರೆ ಅದು ಒಂದು ಹಿಂಬಾಕಿ ಪೋಸ್ಟ್ ಇದೆ. ಆ್ಯಂಡ್ ಇಲ್ಲಿ ಸಾಮಾನ್ಯ ವರ್ಗ ಮಹಿಳಾ 1 ಪೋಸ್ಟ್ ಇದೆ. ಆಮೇಲೆ ಪ್ರವರ್ಗ 1 ಪೋಸ್ಟ್ ಇದೆ. ಸಾಮಾನ್ಯ ವರ್ಗ ಗ್ರಾಮೀಣ 1 ಪೋಸ್ಟ್ ಇದೆ. ಮಹಿಳೆ 1 ಪೋಸ್ಟ್ ಇದೆ. ಟೋಟಲ್ 6 ಪೋಸ್ಟು ಸೇಮ್. ಹೌದಾ? ಸೊ ಸೇಮ್ ಕೋರ್ಟು ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ. ಕಾಣ್ತಿದ್ಯಾ? ಚಾಮರಾಜನಗರ. ಹೌದಾ? ಸೊ ಇನ್ನು ಪ್ರೊಸೆಸರ್ ಅವ್ರ ಪೋಸ್ಟ್ ವೇಟ್ ಮಾಡಿ. ಸೇಮ್ ಪ್ರೊಸೆಸ್, ಎಕ್ಸಾಮ್ ಫೀಸ್ ಎಲ್ಲ ಪ್ರತಿಯೊಂದು ಸೇಮ್ ಇರುತ್ತೆ. ಅದನ್ನ ಇದನ್ನೇನು ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ಬೇಕಾದ್ರೆ ನೀವು ನೋಟಿಫಿಕೇಶನ್ ಬೇಕಾದ್ರೆ ನಮ್ಮ ಗ್ರೂಪಿಗೆ ಜಾಯ್ನ್ ಆದರೆ ಕೆಳಗೆ ಡಿಸ್ಕ್ರಿಪ್ಷನ್ ಇರುತ್ತೆ, ಬೇಕಾದ್ರೆ ನೀವು ಜಾಯ್ನ್ ಆಗ್ಬೋದು. ವೇಟ್ ಮಾಡಿ, ಪ್ರೊಸೆಸರ್ ಅವ್ರದ್ದು ಏನಿದೆ ನೋಡೋಣ. ನಿಮ್ಗೆ ಅದೇ ಮತ್ತೆ ಇದ್ರಲ್ಲೇ ಚಾಮರಾಜನಗರ ಕೋರ್ಟಲ್ಲೇ ನೋಡ್ತಾ ಇದ್ರಲ್ಲ, ಅಲ್ಲಿ ನಿಮಗೆ 13 ಸೇವಕ ಅಂದ್ರೆ ಹೆಲ್ಪರ್ ಪೋಸ್ಟ್ ಕರೆದಿದ್ದಾರೆ. ಸೊ ಐ ಥಿಂಕ್ ಇಲ್ಲಿ ಚಾಮರಾಜನಗರ ಪೋಸ್ಟ್ ಅಲ್ಲಿ ಪ್ರೊಸೆಸರ್ ಅವರಿಲ್ಲ, ಪ್ರೊಸೆಸರ್ ಪೋಸ್ಟ್ ಬೇರೆ ಕಡೆ ಇದಾವೆ. ವೇಟ್ ಮಾಡಿ, ಎಲ್ಲ ಫೋಟೋದ ಡಿಸ್ಕ್ರಿಪ್ಷನ್ ಬೇಕಾದ್ರೆ ವಿಡಿಯೋ ಇರ್ತಾವೆ, ಬೇಕಾದ್ರೆ ವಾಚ್ ಮಾಡಿ. ಸೊ ಇವಾಗ ಚಾಮರಾಜನಗರ ಕೋರ್ಟ್ ಅಲ್ಲಿ ಸೇವಕ ಹುದ್ದೆಗೆ ಏನೇನಿದಾವೆ ಕ್ವಾಲಿಫಿಕೇಶನ್ ನೋಡೋಣ. ಸೇಮ್ ಡೇಟು, ಎಕ್ಸಾಮ್ ಡೇಟ್ ಎಲ್ಲ ಎಕ್ಸಾಮ್ ಅಂದ್ರೆ ಅಪ್ಲೈ ಮಾಡೋ ಡೇಟ್ ಎಲ್ಲದಕ್ಕೂ ಸೇಮ್ ಇರುತ್ತೆ. ಅಮೌಂಟ್ ಕೂಡ ಸೇಮ್ ಇರುತ್ತೆ. ಏನು ಎಕ್ಸ್ಪ್ಲೇನ್ ಮಾಡೋಕ್ಕಲ್ಲ, ಎಷ್ಟು ಪೋಸ್ಟ್ ಇದಾವೆ ಯಾವ್ದಕ್ಕಿದೆ ಅನ್ನೋದು ಎಕ್ಸ್ಪ್ಲೇನ್ ಮಾತ್ರ ಮಾಡ್ತೀನಿ, ನೋಡ್ಕೊಂಡೋಗಿ. ಸೊ ನಿಮಗೆ ಸ್ಯಾಲ್ರಿ ಬಂದ್ಬಿಟ್ಟು ಹೆಲ್ಪರ್ಗೆ 27,000 ಇದು ಹಿಡ್ಕೊಂಡು ಟೋಟಲ್ ನಿಮಗೆ 46,675 ಸ್ಯಾಲ್ರಿ ಸಿಗುತ್ತೆ. ಹೌದಾ? ಸೊ ನೀವು ಪೋಸ್ಟ್ ಬಂದ್ಬಿಟ್ಟು ಪರಿಶಿಷ್ಟ ಜಾತಿ ಮಹಿಳೆಗೆ 1 ಹುದ್ದೆ, ಸಾಮಾನ್ಯ ವರ್ಗ ಕನ್ನಡ ಮಾಧ್ಯಮ 1 ಹುದ್ದೆ, ಆಮೇಲೆ ಪ್ರವರ್ಗ ಮಹಿಳೆ 1 ಹುದ್ದೆ, ಸಾಮಾನ್ಯ ವರ್ಗ ಮಹಿಳೆ 1 ಹುದ್ದೆ, ಪರಿಶಿಷ್ಟ ಜಾತಿ ಗ್ರಾಮೀಣ 1 ಹುದ್ದೆ, ಸಾಮಾನ್ಯ ಗ್ರಾಮೀಣ 1 ಹುದ್ದೆ, ಪ್ರವರ್ಗ ಗ್ರಾಮೀಣ 1 ಹುದ್ದೆ 3 ಆಗಿದ್ರೆ, ಸಾಮಾನ್ಯ ವರ್ಗ ಯೋಜನಾ ನಿರಾಶ್ರಿತರಾಗಿದ್ರೆ 1 ಹುದ್ದೆ, ಪರಿಶಿಷ್ಟ ಜಾತಿ 1 ಹುದ್ದೆ, ಸಾಮಾನ್ಯ ವರ್ಗ 1 ಹುದ್ದೆ, ಪ್ರವರ್ಗ 1, ಸಾಮಾನ್ಯ ವರ್ಗ ಇತರೆ 1, ಆಮೇಲೆ ಪ್ರವರ್ಗ ಅಂಗವಿಕಲ ದೃಷ್ಟಿಮಾನ್ಯ ಆಗಿದ್ರೆ ಅವ್ರಿಗೆ 1. ಟೋಟಲ್ 13 ಪೋಸ್ಟು. ಸೇಮ್ ಪ್ರೊಸೆಸ್ ಇರುತ್ತೆ. ಎಕ್ಸಾಮ್ ಇವರಿಗೆ ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್ ಇರಲ್ಲ, ಡೈರೆಕ್ಟ್ ಮೆರಿಟ್ ಮೇಲೆ ಇರುತ್ತೆ, 10th ಮೇಲೆ ಇರುತ್ತೆ. ಅಲ್ಲಿ ನಿಮಗೆ ಇದಕ್ಕೆ ಸ್ಟೆನೋಗ್ರಾಫರ್ ಪೋಸ್ಟ್ಗೆ 2nd PU ಸಿಗುತ್ತೆ. ನಿಮಗೆ ಟೈಪಿಂಗ್ ಟೆಸ್ಟ್ ಇರುತ್ತೆ. ಇಲ್ಲಿ ಟೈಪಿಂಗ್ ಟೆಸ್ಟ್ ಏನೂ ಇರಲ್ಲ, 1:10 ರೇಷಿಯೋ ಒಳಗಡೆ ಇಂಟರ್ವ್ಯೂ ಕರೀತಾನೆ. ಇಂಟರ್ವ್ಯೂ ಅಲ್ಲಿ ನೀವು ಪಾಸ್ ಆದರೆ ಆಯಿತು. ಅಲ್ಲಿ ನಿಮಗೆ ಇಂಟರ್ವ್ಯೂಲಿ 10 ಮಾರ್ಕ್ಸ್ ಇರ್ತವೆ. ಹೌದಾ? ಸೊ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಓದಲು ಬರೆಯಲು ಚೆಕ್ ಮಾಡ್ತಾರೆ. ನಾವು ಸಾಮಾನ್ಯ ಜನ ನಾರ್ಮಲ್ ನಾಲೆಜ್ ಏನಾದ್ರು ಇದ್ರೆ ಅಂದ್ರೆ ನಿಮ್ಮ ಫ್ಯಾಮಿಲಿ ರಿಲೇಟೆಡ್ ಕೇಳ್ತಾರೆ, ಒಂದ್ಸಲ ಸಂವಿಧಾನ ರಿಲೇಟೆಡ್ ಕೇಳ್ತಾರೆ. ಸೊ ಅವಾಗ ಅದಕ್ಕೆ 10 ಮಾರ್ಕ್ಸ್ ಕೊಡ್ತಾನೆ. ಇಷ್ಟಾದ್ರೆ ಮುಗೀತು. ಪ್ರತಿಯೊಂದು ಸೇಮ್ ಇದೆ. ನಿಮ್ದು ಇಂಟರ್ವ್ಯೂಲ್ 10 ಮಾರ್ಕ್ಸು. ಅಲ್ಲಿ ನೀವು ಡಿಪೆಂಡ್ ಆಗುತ್ತೆ ಇಂಟರ್ವ್ಯೂಲ್ ಯಾವ ಥರ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅದನ್ನೆಲ್ಲ ನಾವೆಲ್ಲ ಹೇಳೋಕ್ಕಾಗಲ್ಲ. ಸೊ ನೀವು ಟ್ರೈ ಮಾಡಿ. ಆಲ್ಮೋಸ್ಟ್ ಪರಿಚಯ ಇದ್ರೆ ಒಳ್ಳೇದು. ಕೋರ್ಟಲ್ಲಿ ಯಾರಾದರೂ ಇದ್ರೆ ನೋಡಿ. ಆದರೆ ನಿಮ್ಮ ಲಕ್. ಹೌದಾ? ಇದೇ ಥರ ಜಾಬ್ ಅಪಾರ್ಚುನಿಟೀಸ್ ಬೇಕಪ್ಪ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇದೇ ಥರ ಡೈಲಿ ಜಾಬ್ ಅಪ್ಡೇಟ್ಸು, ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು, IT ನಾನ್ IT ಗೌರ್ಮೆಂಟು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಲಿಂಕ್ ಇದೆ. ನಿಮ್ಗೆ ಯಾವ್ದ್ರಲ್ಲಿ ಕಂಫರ್ಟ್ ಆಗುತ್ತೆ ಅದರಲ್ಲಿ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ. ಸೊ ಥ್ಯಾಂಕ್ ಯು, ಬಾಯ್ ಬಾಯ್.